ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಮೇ 26ರ ಸೋಮವಾರದಂದು ಸಾಗರದಲ್ಲಿ ಮಲೆನಾಡು ಮುಸ್ಲಿಂ ಒಕ್ಕೂಟದಿಂದ ವಕ್ತ್ 2025ರ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮುಸ್ಲಿಂ ಒಕ್ಕೂಟದ ಪ್ರಮುಖರಾದ ಸದ್ದಾಂ ದೊಡ್ಮನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶನಿವಾರ ಸಾಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ನೀಡಲಾದ ಆಸ್ತಿಯ ಆದಾಯದಿಂದ ಬಡವರ, ಅನಾಥರ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ವಿನಿಯೋಗವಾಗುತ್ತಿದ್ದ ಈ ವಕ್ತ್ ಸಂಬಂಧ ಆಸ್ತಿಗಳನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದ 2025 ವಕ್ತ್ ತಿದ್ದುಪಡಿಯಿಂದ ಅನಾನುಕೂಲವಾಗಿದೆ. ಇದು ವಕ್ತ್ ಆಸ್ತಿಯನ್ನು ಖಾಸಗಿ ಲಾಭಕ್ಕೆ ನೀಡುವ ಯೋಜನೆಯ ಕುತಂತ್ರವಾಗಿದೆ ಎಂದರು. ಸೋಮವಾರ ನಡೆಯುವ ಪ್ರತಿಭಟನೆಗೆ ರಾಜ್ಯದ ಪ್ರಮುಖರು ಭಾಗವಹಿಸಲಿದ್ದು, ಸಾಗರದ ಗಾಂಧಿ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಅಶ್ರಫ್ ರಾಜಾ, ಮೊಹಮ್ಮದ್ ಅಲಿ ಮದನಿ, ಮೊಹಮ್ಮದ್ ತುಫೇಲ್, ಬಿಲಾಲ್, ಫಾರೂಕ್ ಮುಂತಾದವರಿದ್ದರು. ನಮಸ್ಕಾರ. ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರೋಧಿಸಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಮಲೆನಾಡು ಮುಸ್ಲಿಂ ಒಕ್ಕೂಟ ಸಾಗರ ಶಿವಮೊಗ್ಗ ಜಿಲ್ಲೆ ಮುಸ್ಲಿಮರ ಮೂಲ ಧಾರ್ಮಿಕ ಹಕ್ಕುಗಳಿಗೆ ಧಕ್ಕೆ ಹಾಗೂ ವಕ್ಫ್ ಆಸ್ತಿಯ ಸಂರಕ್ಷಣೆ ಎಲ್ಲವನ್ನು ಕಿತ್ತುಕೊಳ್ಳುವಂತಹ ಒಂದು ಹುನ್ನಾರ ನಡೆಸ್ತಾ ಇದೆ. ಸೊ ಆದ ಕಾರಣ ದಿನಾಂಕ 26/5/2025 ಸೋಮವಾರ ಸಮಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆ ತನಕ ನಗರಸಭೆ ಗಾಂಧಿ ಮೈದಾನ ಆವರಣದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ MS ಅಬ್ದುಲ್ ರಶೀದ್ ದೈನಿ ಸಹಾಫಿಯವರು ಆಗಮಿಸಿಕೊಳ್ತಾ ಇದ್ದಾರೆ. ಹಾಗೆ ಖ್ಯಾತ ಭಾಷಣಕಾರರು APCR ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಸುಧೀರ್ ಕುಮಾರ್ ಮುಳ್ಳಿ ಕೊಪ್ಪ ಇವರು ಕೂಡ ಆಗಮಿಸಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಗುರುಗಳಾದಂತಹ ಮೌಲಾನಾ ಮೊಹಮ್ಮದ್ ಅಬು ತಾಲಿಬ್ ರಹಮಾನಿ ಇವರು ಕೂಡ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ವಕ್ಫ್ ತಿದ್ದುಪಡಿಯ ಕಾಯ್ದೆಯನ್ನು ವಿರೋಧಿಸಿ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಸಾಗರ ತಾಲೂಕಿನಾದ್ಯಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಂದು ಕಾರ್ಯಕ್ರಮಕ್ಕೆ ಈಗಾಗಲೇ ವಕ್ಫ್ ಎಂದರೆ ನಮ್ಮ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಾಗಿ ಅಲ್ಲಾಹನ ಹೆಸರಿನಲ್ಲಿ ಅರ್ಪಿಸಲಾದ ಆಸ್ತಿ. ಈ ಆಸ್ತಿ ಆದಾಯದಿಂದ ಮಸೀದಿಗಳ ನಿರ್ವಹಣೆ, ಬಡವರ ಅನಾಥರ ಸೇವೆ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ನೀಡಲಾಗುತ್ತಿದೆ. ಆದರೆ ಇದೀಗ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಎಂಬ ಹೆಸರಿನಲ್ಲಿ ಪವಿತ್ರ ವ್ಯವಸ್ಥೆಗೆ ಧಕ್ಕೆ ತರುತ್ತಿದೆ. ಆದ ಕಾರಣ ಮಲೆನಾಡು ಮುಸ್ಲಿಂ ಒಕ್ಕೂಟದ ವತಿಯಿಂದ ಈ ಒಂದು ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ.